ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೃಷಭ ರಾಶಿಯವರೇ, ನೀವು ಹಗಲಿರುಳು ಕಷ್ಟಪಡುತ್ತೀರಾ. ನಿಮ್ಮ ಕನಸುಗಳನ್ನು ನನಸಾಗಿಸಲು ನಿಮ್ಮ ರಕ್ತವನ್ನೇ ಬೆವರಾಗಿ ಹರಿಸುತ್ತೀರಾ. ಆದರೂ ಯಶಸ್ಸು ಮರೀಚಿಕೆಯಾಗಿದೆಯಾ? ನೀವು ಬೆಟ್ಟದಷ್ಟು ಕೆಲಸ ಮಾಡಿದರೂ ನಿಮಗೆ ಸಿಗುವ ಪ್ರತಿಫಲ ಮಾತ್ರ ಕೇವಲ ಸಾಸಿವೆಯಷ್ಟು. ಯಾಕೆ ಹೀಗಾಗ್ತಿದೆ ಎಂದು ಎಂದಾದರೂ ಒಮ್ಮೆಯಾದರೂ ಶಾಂತವಾಗಿ ಕುಳಿತು ಯೋಚಿಸಿದ್ದೀರಾ? ನಿಮ್ಮ ಅದೃಷ್ಟವೇ ಸರಿಯಿಲ್ಲ ಎಂದೋ ಅಥವಾ ಸಮಯ ನಿಮ್ಮ ಪರವಾಗಿಲ್ಲ ಎಂದು ದೇವರೇ ನಿಮ್ಮ ಕೈ ಬಿಟ್ಟಿದ್ದಾನೆ ಎಂದು ನೀವು ಅಂದುಕೊಂಡಿದ್ದರೆ ಅದು ನಿಮ್ಮ ಜೀವನದ ಅತಿ ದೊಡ್ಡ ತಪ್ಪು. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಅಡ್ಡಲಾಗಿ ನಿಂತಿರುವ ನಿಮ್ಮ ಬೆನ್ನ ಹಿಂದೆಯೇ ಇದ್ದು ನಿಮ್ಮನ್ನು ಸದಾ ಕಾಲ ಕೆಳಗೆ ಎಳೆಯುತ್ತಿರುವ 3 ಬಹುದೊಡ್ಡ ಗುಪ್ತ ಶತ್ರುಗಳಿದ್ದಾರೆ. ಹೌದು, ಕಣ್ಣಿಗೆ ಕಾಣದ ಆದರೆ ನಿಮ್ಮನ್ನ ಒಳಗಿಂದಲೇ ಕೊರೆಯುತ್ತಿರುವ ಆ 3 ಶತ್ರುಗಳ ರಹಸ್ಯವನ್ನ ನಾನು ಇಂದು ಬಿಚ್ಚಿಡಲಿದ್ದೇನೆ. ಆ ಶತ್ರುಗಳು ಯಾರು, ಅವರು ಎಲ್ಲಿದ್ದಾರೆ ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಬೆಚ್ಚಿ ಬೀಳುತ್ತೀರಿ. ಈ ವಿಡಿಯೋದ ಪ್ರತಿಯೊಂದು ಸಾಲು ಕೂಡ ನಿಮ್ಮ ಜೀವನದ ಕನ್ನಡಿಯಾಗಿರಲಿದೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಏಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಆ 3 ಶತ್ರುಗಳ ಹೆಸರನ್ನು ಕೇಳಿದರೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಎಲ್ಲಿ ಎಡವುತ್ತಿದ್ದೀರಿ ಎಂಬ ಕಟು ಸತ್ಯ ನಿಮಗೆ ಅರಿವಾಗುತ್ತದೆ. ಅದಕ್ಕೂ ಮೊದಲು ತಪ್ಪದೆ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ವೃಷಭ ರಾಶಿ ಅಂದರೆ ಅದು ಶುಕ್ರ ಗ್ರಹದ ಒಡೆತನದಲ್ಲಿರುವ ಭೂಮಿ ತತ್ವವನ್ನು ಹೊಂದಿರುವ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ರಾಶಿ. ನೀವು ಹುಟ್ಟಿನಿಂದಲೇ ಕಷ್ಟಪಡುವ ಜೀವಿಗಳು. ನಿಮ್ಮಷ್ಟು ತಾಳ್ಮೆ, ನಿಮ್ಮಷ್ಟು ಸಹನೆ, ನಿಮ್ಮಷ್ಟು ದೃಢ ನಿರ್ಧಾರ ಈ ಪ್ರಪಂಚದಲ್ಲಿ ಬೇರೆ ಯಾವ ರಾಶಿಯವರಿಗೂ ಇರಲು ಸಾಧ್ಯವೇ ಇಲ್ಲ. ಒಂದು ಕೆಲಸವನ್ನು ಹಿಡಿದರೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಅಡೆತಡೆಗಳು ಎದುರಾಗಲಿ, ಅದನ್ನು ಮುಗಿಸುವವರೆಗೂ ವಿಶ್ರಮಿಸುವ ಜಾಯಮಾನ ನಿಮ್ಮದಲ್ಲ. ಎತ್ತಿನಂತೆ ದುಡಿಯುವ ಪ್ರವೃತ್ತಿ ನಿಮ್ಮದು. ಆದರೆ ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ದರೂ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟೊಂದು ಕಷ್ಟಗಳ ಸರಮಾಲೆ? ಯಾಕೆ ನೀವು ಪ್ರತಿ ಹೆಜ್ಜೆಯಲ್ಲೂ ಸೋಲನ್ನು, ಅಪಮಾನವನ್ನು, ವಿಶ್ವಾಸಘಾತಕತನವನ್ನು ಅನುಭವಿಸುತ್ತಿದ್ದೀರಿ? ನೀವು ಯಾರಿಗೋ ಒಳ್ಳೆಯದನ್ನು ಮಾಡಲು ಹೋಗಿ ನೀವೇ ಕೆಟ್ಟವರಾಗಿ ಅಪರಾಧಿಯ ಸ್ಥಾನದಲ್ಲಿ ನಿಂತಿರುವ ಪ್ರಸಂಗಗಳು ನಿಮ್ಮ ಜೀವನದಲ್ಲಿ ಒಂದೆರಡಲ್ಲ, ನೂರಾರು ನಡೆದಿವೆಯಲ್ಲವೇ? ನೀವು ಯಾರಿಗಾದರೂ ಕಷ್ಟ ಎಂದು ನಂಬಿ ಹಣ ಕೊಟ್ಟರೆ ಆ ಹಣ ಎಂದಿಗೂ ನಿಮ್ಮ ಕೈ ಸೇರುವುದಿಲ್ಲ. ಬದಲಾಗಿ ನಿಮ್ಮ ಹಣವನ್ನು ಹೇಳಲು ಹೋದರೆ ನೀವೇ ಶತ್ರುವಾಗುತ್ತೀರಿ. ಯಾರನ್ನಾದರೂ ಅತಿಯಾಗಿ ನಂಬಿ ನಿಮ್ಮ ರಹಸ್ಯಗಳನ್ನು ಹೇಳಿಕೊಂಡ್ರೆ ಅವರಿಂದಲೇ ನಿಮಗೆ ಸಮಾಜದಲ್ಲಿ ದೊಡ್ಡ ಮಟ್ಟದ ದ್ರೋಹವಾಗುತ್ತದೆ. ನಿಮಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಿದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಜಾತಕದ ದೋಷವೋ, ಗ್ರಹಗತಿಗಳ ವಕ್ರದೃಷ್ಟಿಯೋ ಅಥವಾ ಯಾರು ಮಾಡಿರುವ ಮಾಟಮಂತ್ರವೋ ಖಂಡಿತ ಅಲ್ಲ. ಬದಲಾಗಿ ನಿಮ್ಮ ಜೀವನದಲ್ಲಿಯೇ ಬೇರೂರಿರುವ ಆ 3 ಗುಪ್ತ ಶತ್ರುಗಳು. ನೀವು ಅಂದುಕೊಂಡಿರಬಹುದು ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ನೆರೆಹೊರೆಯವರು ನಿಮ್ಮ ಶತ್ರುಗಳು ಎಂದು, ಅಥವಾ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಬೆಳವಣಿಗೆಯನ್ನು, ನಿಮ್ಮ ಕಠಿಣ ಶ್ರಮವನ್ನು ಸಹಿಸದ ಸಹೋದ್ಯೋಗಿಗಳು, ಬಾಸ್ ನಿಮ್ಮ ಶತ್ರುಗಳು ಎಂದು. ನಿಮ್ಮ ಆಸ್ತಿ, ಹಣದ ಮೇಲೆ ಕಣ್ಣಿಟ್ಟಿರುವ ಸಂಬಂಧಿಕರು ನಿಮ್ಮ ಶತ್ರುಗಳು ಎಂದು ನೀವು ಭಾವಿಸಿರಬಹುದು. ಆದರೆ ನನ್ನ ಮಾತನ್ನು ಬರೆದಿಟ್ಟುಕೊಳ್ಳಿ, ಅವರು ಖಂಡಿತ ನಿಮ್ಮ ನಿಜವಾದ ಶತ್ರುಗಳಲ್ಲ. ಅವರು ಕೇವಲ ನಿಮ್ಮ ಕಣ್ಣಿಗೆ ಕಾಣುವ ಸಣ್ಣ ಪುಟ್ಟ ವಿರೋಧಿಗಳು ಮಾತ್ರ. ಅವರಿಂದ ನಿಮಗೆ ಸ್ವಲ್ಪ ಮಟ್ಟದ ಕಿರಿಕಿರಿ ಆಗಬಹುದೇ ಹೊರತು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಅವರಿಂದ ಸಾಧ್ಯವಿಲ್ಲ. ಆದರೆ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ ಹೊರಟಿರುವ ಆ 3 ಗುಪ್ತ ಶತ್ರುಗಳು ಅತ್ಯಂತ ಭಯಾನಕ. ಅವರು ಮಾಯಾವಿಗಳಂತೆ ನಿಮ್ಮ ಜೊತೆಯಲ್ಲಿಯೇ ಇದ್ದಾರೆ, ನಿಮ್ಮ ಉಸಿರಿನಷ್ಟೇ ಹತ್ತಿರದಲ್ಲಿದ್ದಾರೆ. ಅವರು ನಿಮ್ಮನ್ನು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಉಸಿರಿನಲ್ಲೂ ಒಳಗೊಳಗೆ ಕೊಳ್ಳುತ್ತಿದ್ದಾರೆ. ನಿಮ್ಮ ಸುಂದರ ಕನಸುಗಳನ್ನು, ನಿಮ್ಮ ಉಜ್ವಲ ಭವಿಷ್ಯವನ್ನು, ನಿಮ್ಮ ಕಷ್ಟದ ಸಂಪಾದನೆಯನ್ನು ಮತ್ತು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಅವರು ಕ್ರೂರವಾಗಿ ನುಂಗಿ ಹಾಕುತ್ತಿದ್ದಾರೆ. ಆ 3 ಶತ್ರುಗಳ ಹೆಸರನ್ನು ನಾನು ಕೊನೆಯಲ್ಲಿ ಬಹಿರಂಗಪಡಿಸುತ್ತೇನೆ. ಅಲ್ಲಿಯವರೆಗೂ ನಾನು ಹೇಳುವ ಪ್ರತಿಯೊಂದು ಮಾತನ್ನು ನಿಮ್ಮ ದೈನಂದಿನ ಜೀವನಕ್ಕೆ ಹೋಲಿಕೆ ಮಾಡಿಕೊಳ್ಳಿ. ಆಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಾನು ಹೇಳ್ತಾ ಇರುವುದು ಬೇರಾರದ್ದೋ ಕಥೆಯಲ್ಲ, ಬದಲಿಗೆ ಅಕ್ಷರಶಃ ನಿಮ್ಮದೇ ಜೀವನದ ಕಣ್ಣೀರಿನ ಕಥೆಯನ್ನ ಎಂದು. ವೃಷಭ ರಾಶಿಯವರೇ, ನೀವು ಕಲ್ಮಶವಿಲ್ಲದ ಹೃದಯವಂತರು. ನಿಮ್ಮ ಮನಸ್ಸು ಸ್ಫಟಿಕದಷ್ಟೇ ಶುದ್ಧವಾದದ್ದು. ಯಾರಾದರೂ ನಿಮ್ಮ ಬಳಿ ಬಂದು ಕಣ್ಣೀರು ಹಾಕಿ ಕಷ್ಟ ಎಂದು ಹೇಳಿದರೆ ನಿಮ್ಮ ಸ್ವಂತ ಕಷ್ಟವನ್ನು ಬದಿಗೊತ್ತಿ ಅವರಿಗೆ ಸಹಾಯ ಮಾಡಲು ಮುಂದಾಗುತ್ತೀರಿ. ನಿಮ್ಮ ಮನೆಯಲ್ಲಿ ನೀವೇ ಉಪವಾಸವಿದ್ದರೂ ಮನೆಗೆ ಬಂದ ಅತಿಥಿಗಳಿಗೆ ಹೊಟ್ಟೆ ತುಂಬ ಊಟ ಹಾಕುವ, ಕೈಲಾದ ಸಹಾಯ ಮಾಡುವ ಅತಿ ದೊಡ್ಡ ವಿಶಾಲ ಹೃದಯ ನಿಮ್ಮದು. ಆದರೆ ಈ ಸ್ವಾರ್ಥಿ ಸಮಾಜ ನಿಮ್ಮ ಈ ಒಳ್ಳೆಯತನವನ್ನು ಹೇಗೆ ಬಳಸಿಕೊಳ್ಳುತ್ತಿದೆ ಎಂಬುದನ್ನು ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ. ನಿಮ್ಮ ಒಳ್ಳೆಯತನವನ್ನು, ನಿಮ್ಮ ಮೃದು ಸ್ವಭಾವವನ್ನು ಅವರು ನಿಮ್ಮ ದೌರ್ಬಲ್ಯ ಎಂದು ತಿಳಿದುಕೊಂಡಿದ್ದಾರೆ. ನಿಮ್ಮ ಬೆನ್ನ ಮೇಲೆ ಕಾಲಿಟ್ಟು ಅವರು ಉನ್ನತ ಮಟ್ಟಕ್ಕೆ ಬೆಳೆಯುತ್ತಿದ್ದಾರೆ.
ಆದರೆ ನೀವು ಮಾತ್ರ ಇದ್ದಲ್ಲಿಯೇ ಇದ್ದೀರಿ. ನಿಮ್ಮಿಂದ ಆಗಬೇಕಾದ ಕೆಲಸ ಮುಗಿದ ತಕ್ಷಣ ನೀವು ಮಾಡಿದ ಸಹಾಯವನ್ನು, ನೀವು ತೋರಿದ ನಿಷ್ಕಲ್ಮಶ ಪ್ರೀತಿಯನ್ನು ಕ್ಷಣ ಮಾತ್ರದಲ್ಲಿ ಮರೆತು ನಿಮ್ಮನ್ನು ಅನಾಥರಂತೆ ಒಂಟಿಯಾಗಿಸಿ ಹೋದವರು ಎಷ್ಟು ಜನ? ನಿಮ್ಮ ಕಣ್ಣೀರಿಗೆ ಬೆಲೆ ಕೊಟ್ಟವರು ಯಾರು? ನಿಮ್ಮ ಒಳಗಿನ ಆಳವಾದ ನೋವನ್ನು ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ ಅಲ್ಲವೇ? ನೀವು ಎಲ್ಲರಿಗೂ ಆಸರೆಯಾದಿರಿ, ಆದರೆ ನಿಮಗೆ ಕಷ್ಟ ಬಂದಾಗ ನಿಮ್ಮ ಜೊತೆ ನಿಲ್ಲಲು ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲದಂತಾಗಿದೆ. ಇದಕ್ಕೆಲ್ಲ ಕಾರಣ ಬೇರಾರೂ ಅಲ್ಲ, ಆ ಗುಪ್ತ ಶತ್ರುಗಳು ಸೃಷ್ಟಿಸಿರುವ ಅಗೋಚರ ಮಾಯಾಜಾಲ. ಅವರು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಮ್ಮೆ ಗಮನ ಹರಿಸಿ. ವೃಷಭ ರಾಶಿಯವರಿಗೆ ಹಣ ಸಂಪಾದಿಸುವ ಅದ್ಭುತ ಕಲೆ ಜನ್ಮತಃ ಬಂದಿರುತ್ತದೆ. ಶುಕ್ರನ ಪ್ರಭಾವದಿಂದ ನಿಮಗೆ ಲಕ್ಸುರಿ ಜೀವನ, ಉತ್ತಮ ಬಟ್ಟೆ, ವಾಹನ, ಮನೆ ಇವೆಲ್ಲವುಗಳ ಮೇಲೆ ಆಕರ್ಷಣೆ ಹೆಚ್ಚು ಮತ್ತು ಅದನ್ನು ಪಡೆಯುವ ಯೋಗ್ಯತೆ ಕೂಡ ನಿಮಗಿದೆ. ನೀವು ಕೈಯಿಟ್ಟ ಕೆಲಸಗಳೆಲ್ಲ ಆರಂಭದಲ್ಲಿ ಚಿನ್ನವಾಗುತ್ತವೆ, ಆದರೆ ಎಷ್ಟೇ ಹಣ ಬಂದರೂ ಅದು ನಿಮ್ಮ ಕೈಯಲ್ಲಿ ನಿಲ್ಲುತ್ತಿಲ್ಲ. ಯಾಕೆ? ತಿಂಗಳ ಕೊನೆಯಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಯಾಕೆ ಶೂನ್ಯವಾಗುತ್ತಿದೆ? ನೀವು ಎಷ್ಟೋ ಕೂಡಿಟ್ಟರೂ ಯಾವುದೋ ಒಂದು ರೂಪದಲ್ಲಿ ಆಸ್ಪತ್ರೆ ಖರ್ಚು, ವಾಹನ ರಿಪೇರಿ ಅಥವಾ ಬೇರೆಯವರ ಸಾಲ ತೀರಿಸುವ ರೂಪದಲ್ಲಿ ನಿಮ್ಮ ಹಣ ನೀರಿನಂತೆ ಖರ್ಚಾಗುತ್ತಿದೆ. ನೀವು ಶ್ರೀಮಂತರಾಗುವ ಕನಸು ಕಾಣುತ್ತೀರಿ, ಅದಕ್ಕಾಗಿ ಹಗಲಿರುಳು ದುಡಿಯುತ್ತೀರಿ, ಆದರೆ ಕೊನೆಯಲ್ಲಿ ನೀವು ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತಿದ್ದೀರಿ. ನಿಮ್ಮ ಜೇಬಿನಿಂದ ಹೋದ ಹಣ ಮರಳಿ ಬರುತ್ತಿಲ್ಲ. ನಿಮಗೆ ಬರಬೇಕಾದ ಹಣ, ಪ್ರಮೋಷನ್, ಆಸ್ತಿಪಾಸ್ತಿಗಳು ನ್ಯಾಯಯುತವಾಗಿ ನಿಮಗೆ ಸಿಗಬೇಕಿದ್ದರೂ ಅದು ಬೇರೆಯವರ ಪಾಲಾಗುತ್ತಿದೆ. ಈ ಆರ್ಥಿಕ ಸೋರಿಕೆಯ ಹಿಂದಿರುವ ಮಾಸ್ಟರ್ ಮೈಂಡ್ ಅದೇ 3 ಗುಪ್ತ ಶತ್ರುಗಳು. ಅವರು ನಿಮ್ಮ ಲಕ್ಷ್ಮಿಯನ್ನ ನಿಮ್ಮ ಮನೆಯಿಂದ ದೂರ ಓಡಿಸುತ್ತಿದ್ದಾರೆ. ನಿಮ್ಮ ಪರಿಶ್ರಮದ ಫಲವನ್ನು ಬೇರೆಯವರಿಗೆ ಧಾರೆ ಎರೆಯುತ್ತಿದ್ದಾರೆ. ಇನ್ನು ನಿಮ್ಮ ಪ್ರೀತಿ, ಪ್ರೇಮ ಮತ್ತು ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ, ನೀವು ಪ್ರೀತಿಸಿದರೆ ಜೀವನವನ್ನೇ ನೀಡುವಂತಹ ವ್ಯಕ್ತಿಗಳು. ವೃಷಭ ರಾಶಿಯವರು ತಮ್ಮ ಸಂಗಾತಿಗೆ, ತಮ್ಮ ಕುಟುಂಬಕ್ಕೆ ಅತಿ ಹೆಚ್ಚು ನಿಷ್ಠೆಯನ್ನು ತೋರಿಸುತ್ತಾರೆ. ನೀವು ಒಮ್ಮೆ ಒಂದು ಸಂಬಂಧವನ್ನು ಬೆಳೆಸಿದರೆ ಅದನ್ನು ಕೊನೆಯವರೆಗೂ ಉಳಿಸಿಕೊಳ್ಳಲು ನಿಮ್ಮ ಪ್ರಾಣವನ್ನು ಬೇಕಾದರೂ ಪಣಕ್ಕಿಡುತ್ತೀರಿ. ನಿಮ್ಮವರ ಸಂತೋಷಕ್ಕಾಗಿ ನಿಮ್ಮ ಇಷ್ಟಗಳನ್ನೆಲ್ಲ ತ್ಯಾಗ ಮಾಡುತ್ತೀರಿ. ಆದರೆ ನಿಮಗೆ ಪ್ರತಿಯಾಗಿ ಸಿಗುತ್ತಿರುವುದೇನು? ಕೇವಲ ನಿರ್ಲಕ್ಷ್ಯ, ಅಪನಂಬಿಕೆ ಮತ್ತು ಕಣ್ಣೀರು. ನೀವು ಎಷ್ಟೇ ಪ್ರೀತಿ ಕೊಟ್ಟರೂ ನಿಮ್ಮ ಸಂಗಾತಿಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಅದು ಸಾಕಾಗುತ್ತಿಲ್ಲ. ಅವರು ನಿಮ್ಮಲ್ಲಿ ಸದಾ ತಪ್ಪುಗಳನ್ನೇ ಹುಡುಕುತ್ತಾರೆ. ನಿಮ್ಮನ್ನು ಒಬ್ಬ ಅಪರಾಧಿಯಂತೆ ನೋಡುತ್ತಾರೆ. ನೀವು ಪಟ್ಟ ಕಷ್ಟಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ನಿಮ್ಮ ಮನಸ್ಸಿನೊಳಗಿನ ನೋವನ್ನು ಹೇಳಿಕೊಳ್ಳಲು ನಿಮಗೆ ಯಾರೊಬ್ಬರೂ ಇಲ್ಲ. ರಾತ್ರಿಯಿಡೀ ಮಲಗದೆ ಕಣ್ಣೀರು ಸುರಿಸುತ್ತಾ, ಓವರ್ ಥಿಂಕಿಂಗ್ ಮಾಡುತ್ತಾ ನಿಮ್ಮ ಆರೋಗ್ಯವನ್ನು ನೀವೇ ಹಾಳು ಮಾಡಿಕೊಳ್ತಿದ್ದೀರಿ. BP, ಶುಗರ್, ಥೈರಾಯ್ಡ್ನಂಥ ಒತ್ತಡದ ಕಾಯಿಲೆಗಳು ನಿಮ್ಮನ್ನು ಆವರಿಸುತ್ತಿವೆ. ನಿಮ್ಮ ಮಾನಸಿಕ ನೆಮ್ಮದಿ ಸಂಪೂರ್ಣವಾಗಿ ನಾಶವಾಗಿದೆ. ಈ ಎಲ್ಲ ನೋವುಗಳ ಹಿಂದಿರುವ ಕಾಣದ ಕೈಗಳೇ ಆ 3 ಗುಪ್ತ ಶತ್ರುಗಳು. ಅವರು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ನುಚ್ಚುನೂರು ಮಾಡುತ್ತಿದ್ದಾರೆ. ಈಗ ಸಮಯ ಹತ್ತಿರವಾಗುತ್ತಿದೆ. ಆ ಶತ್ರುಗಳು ಯಾರು ಎಂದು ತಿಳಿಯುವ ಕ್ಷಣ ಬಂದಿದೆ. ನೀವು ಇನ್ನು ಮುಂದೆಯೂ ಎಚ್ಚೆತ್ತುಕೊಳ್ಳದಿದ್ದರೆ ನಿಮ್ಮ ಭವಿಷ್ಯ ಅಂಧಕಾರದಲ್ಲಿ ಕಳೆದು ಹೋಗುತ್ತದೆ. ಆ ಶತ್ರುಗಳನ್ನು ನೀವು ಹೊರಗಡೆ ಹುಡುಕಬೇಡಿ, ಏಕೆಂದರೆ ಅವರು ನಿಮ್ಮ ಒಳಗೆಯೇ ಇದ್ದಾರೆ. ನಿಮ್ಮ ಗುಣಗಳ ರೂಪದಲ್ಲಿಯೇ ಅಡಗಿದ್ದಾರೆ. ಹೌದು, ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವ ಆ 3 ಗುಪ್ತ ಶತ್ರುಗಳು ಬೇರೆ ಯಾವುದೇ ವ್ಯಕ್ತಿಗಳಲ್ಲ. ಅವು ನಿಮ್ಮೊಳಗಿರುವ 3 ಮಾರಕ ಸ್ವಭಾವಗಳು. ಆಘಾತವಾಯಿತೆ? ವಿಡಿಯೋ ಸ್ಕಿಪ್ ಮಾಡಬೇಡಿ, ಈಗಲೇ ಅಸಲಿ ರಹಸ್ಯ ತಿಳಿದುಕೊಳ್ಳುತ್ತಿದೆ. ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವ ಮೊದಲನೇ ಮತ್ತು ಅತಿ ದೊಡ್ಡ ಗುಪ್ತ ಶತ್ರು ನಿಮ್ಮ ಅತಿಯಾದ ನಂಬಿಕೆ ಮತ್ತು ಕುರುಡು ಭಾವನಾತ್ಮಕತೆ. ಹೌದು, ವೃಷಭ ರಾಶಿಯವರೇ, ನೀವು ಜನರನ್ನು ಅತಿ ಬೇಗ ನಂಬುತ್ತೀರಿ. ಯಾರಾದರೂ 2 ಸಿಹಿ ಮಾತುಗಳನ್ನು ಆಡಿದರೆ ಅವರೇ ನಿಮ್ಮ ಆಪ್ತರು ಎಂದು ಭಾವಿಸಿ ನಿಮ್ಮ ಸರ್ವಸ್ವವನ್ನು ಅವರಿಗೆ ಧಾರೆ ಎರೆಯುತ್ತೀರಿ. ನಿಮ್ಮ ರಹಸ್ಯಗಳನ್ನು, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಎಲ್ಲರ ಮುಂದೆ ತೆರೆದಿಡುತ್ತೀರಿ. ಇದೇ ನಿಮ್ಮ ಮೊದಲ ಶತ್ರು. ಜನರು ನಿಮ್ಮ ಮುಗ್ಧತೆಯನ್ನು ಬಳಸಿಕೊಳ್ಳುತ್ತಿದ್ದಾರೆ. ನಿಮ್ಮ ಬಳಿ ಸಾಲ ಪಡೆದು ಮೋಸ ಮಾಡಿ ಹೋಗುತ್ತಿದ್ದಾರೆ. ಯಾರನ್ನು ಕುರುಡಾಗಿ ನಂಬಬೇಡಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಕಲ್ಲು ಹೃದಯದವರಾಗಿ ಎಂದು ನಾನು ಹೇಳುತ್ತಿಲ್ಲ, ಆದರೆ ಎಲ್ಲಿ, ಯಾರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಎಂಬುದನ್ನು ಕಲಿಯಿರಿ. ನಿಮ್ಮ ಈ ಅತಿಯಾದ ನಂಬಿಕೆ ನಿಮ್ಮನ್ನು ಇಂದು ಈ ಮಟ್ಟಿಗೆ ತಂದು ನಿಲ್ಲಿಸಿದೆ. ನಿಮ್ಮ ಜೀವನದ 2ನೇ ಗುಪ್ತ ಶತ್ರು ನಿಮ್ಮ ಹಠಮಾರಿ ಸ್ವಭಾವ ಮತ್ತು ಬದಲಾವಣೆಗೆ ಹೊಂದಿಕೊಳ್ಳದಿರುವಿಕೆ. ವೃಷಭ ರಾಶಿಯವರು, ನೀವು ಒಂದು ಕೆಲಸಕ್ಕೆ, ಒಂದು ಸ್ಥಳಕ್ಕೆ ಅಥವಾ ಒಂದು ಸಂಬಂಧಕ್ಕೆ ಒಗ್ಗಿಕೊಂಡ್ರೆ ಅದು ನಿಮಗೆ ಎಷ್ಟೇ ನೋವು ಕೊಡುತ್ತಿದ್ದರೂ, ಎಷ್ಟೇ ನಷ್ಟ ಉಂಟು ಮಾಡುತ್ತಿದ್ದರೂ ಅದರಿಂದ ಹೊರಬರಲು ನೀವು ಇಷ್ಟಪಡುವುದಿಲ್ಲ. ಹೊಸತನವನ್ನು ಒಪ್ಪಿಕೊಳ್ಳಲು ನಿಮ್ಮ ಮನಸ್ಸು ಹಿಂದೇಟು ಹಾಕುತ್ತದೆ. ಪರಿಸ್ಥಿತಿಗಳು ಬದಲಾದಂತೆ ನೀವು ಬದಲಾಗುವುದಿಲ್ಲ. ನಿಮ್ಮ ಹಳೆಯ ನಿಯಮಗಳನ್ನೇ ಅಂಟಿಕೊಂಡು ಕೂರುತ್ತೀರಿ. ಹೀಗೆ ಇರಬೇಕು ಎಂಬ ನಿಮ್ಮ ಹಠಮಾರಿತನವೇ ನಿಮ್ಮ ಏಳಿಗೆಗೆ ಅತಿ ದೊಡ್ಡ ಅಡ್ಡಿಯಾಗಿದೆ. ಪ್ರಪಂಚ ವೇಗವಾಗಿ ಓಡುತ್ತಿದೆ. ಹೊಸ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಿದರೂ ಕಂಕಟ್ ಮೋಡ್ನಂತೆ
ಹೊರಬರಲು ಭಯಪಟ್ಟು ನೀವು ಆ ಅವಕಾಶಗಳನ್ನು ಕಳೆದುಕೊಳ್ಳುತ್ತಿದ್ದೀರಿ. ಈ ಹಠ ಮತ್ತು ಬದಲಾವಣೆಯ ಭಯ ನಿಮ್ಮ ಎರಡನೇ ಶತ್ರು. ಇದನ್ನು ಈಗಲೇ ಬಿಟ್ಟು ಬಿಡಿ. ಹೊಸತನಕ್ಕೆ ಆದ್ಯತೆ ನೀಡಿ. ಇನ್ನು ಮೂರನೇ ಮತ್ತು ನಿಮ್ಮನ್ನು ಪ್ರತಿದಿನ ಕೊಲ್ಲುತ್ತಿರುವ ಗುಪ್ತ ಶತ್ರು ಹಳೆಯ ಕಹಿ ನೆನಪುಗಳನ್ನು ಬಿಡದಿರುವುದು ಮತ್ತು ದ್ವೇಷವನ್ನು ನೋವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗುವುದು. ವೃಷಭ ರಾಶಿಯವರಿಗೆ ನೆನಪಿನ ಶಕ್ತಿ ಅಗಾಧ. ಆದರೆ ನೀವು ಒಳ್ಳೆಯದಕ್ಕಿಂತ ಹೆಚ್ಚಾಗಿ ನಿಮಗೆ ಯಾರು ಮೋಸ ಮಾಡಿದರು, ಯಾರು ನಿಮ್ಮನ್ನು ಅವಮಾನಿಸಿದರು, ಹಿಂದೆ ಏನಾಯಿತು ಎಂಬುದನ್ನೇ ಸದಾ ಮೆಲುಕು ಹಾಕುತ್ತಿರುತ್ತೀರಿ. ಹಳೆಯ ನೋವುಗಳನ್ನು, ನಿಮಗೆ ದ್ರೋಹ ಮಾಡಿದವರ ಮೇಲಿನ ಕೋಪವನ್ನು ನೀವು ಬಿಟ್ಟು ಬಿಡುವುದಿಲ್ಲ. ಅವರನ್ನು ಕ್ಷಮಿಸಿ ಮುಂದೆ ಸಾಗುವ ಬದಲು ಆ ವಿಷಯವನ್ನು ನಿಮ್ಮ ಮನಸ್ಸಿನಲ್ಲೇ ತುಂಬಿಕೊಂಡು ಪ್ರಸ್ತುತ ಜೀವನದ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ತಿದ್ದೀರಿ. ಹಳೆಯದನ್ನು ಹಿಡಿದಿಟ್ಟುಕೊಳ್ಳುವ ನಿಮ್ಮ ಈ ಗುಣವೇ ಯಶಸ್ಸಿನ ಶಕ್ತಿ ನಿಮ್ಮ ಹತ್ತಿರ ಬರದಂತೆ ತಡೆಯುತ್ತಿದೆ. ಕಳೆದು ಹೋದದರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ. ನಿಮಗೆ ಮೋಸ ಮಾಡಿದವರನ್ನ ಕಾಲಪುರುಷನಿಗೆ ಬಿಟ್ಟು ಬಿಡಿ. ಅವನು ಮಾಡಿದ್ದನ್ನು ಅವರು ಅನುಭವಿಸುತ್ತಾರೆ. ನೀವು ನಿಮ್ಮ ಭವಿಷ್ಯದ ಕಡೆಗೆ ಮಾತ್ರ ಗಮನ ಹರಿಸಿ. ವೃಷಭ ರಾಶಿಯವರೇ, ಈ ಮೂರು ಶತ್ರುಗಳನ್ನು ನಿಮ್ಮ ಜೀವನದಿಂದ ಕಿತ್ತು ಬಿಸಾಕಿ. ಅತಿಯಾದ ನಂಬಿಕೆ ಬಿಡಿ. ಕಾಲಕ್ಕೆ ತಕ್ಕಂತೆ ಬದಲಾಗಿ ಮತ್ತು ಹಳೆಯ ಕಹಿ ನೆನಪುಗಳನ್ನು ಮರೆತು ಬಿಡಿ. ಈ ಮೂರು ಬದಲಾವಣೆಗಳನ್ನು ನೀವು ಹಿಂದೆ ಮಾಡಿಕೊಂಡ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ತಡೆಯುವ ಶಕ್ತಿ ಈ ಬ್ರಹ್ಮಾಂಡದಲ್ಲಿಯೇ ಯಾರಿಗೂ ಇಲ್ಲ. ಶುಕ್ರ ದೆಸೆಯ ಅದ್ಭುತ ಯಶಸ್ಸು, ಸಂಪತ್ತು ಮತ್ತು ನೆಮ್ಮದಿ ನಿಮ್ಮದಾಗುತ್ತದೆ. ಈ ವಿಡಿಯೋದಲ್ಲಿನ ಪ್ರತಿಯೊಂದು ಮಾತು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ವೃಷಭ ರಾಶಿಯವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಈ ಸತ್ಯವನ್ನು ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ಖಂಡಿತ ತಿಳಿಸಿ. ಮುಂಬರುವ ದಿನಗಳು ನಿಮಗೆ ಶುಭವಾಗಲಿ. ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭೂಮಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು. ಸಹನಾಶೀಲರು, ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ. ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ. ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರು ವೃಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎಂಬುದನ್ನು ನೋಡೋಣ ಬನ್ನಿ. ವೃಷಭ ರಾಶಿಯ ಬಂಧುಗಳೇ, ನಿಮ್ಮ ಜೀವನದ ಸಂಪೂರ್ಣ ಚಿತ್ರಣವೇ ಬದಲಾಗಲಿದೆ. ನನ್ನ ಜೀವನ ಇಷ್ಟೇನಾ, ನನಗೆ ಒಳ್ಳೆಯ ಕಾಲ ಅನ್ನೋದೇ ಬರೋದಿಲ್ವಾ ಎಂದು ನೀವು ಕಣ್ಣೀರಿಟ್ಟ ರಾತ್ರಿಗಳಿಗೆ, ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನಕ್ಕೂ ಈಗ ಲೆಕ್ಕ ಚುಕ್ತ ಆಗುವ ಸಮಯ ಬಂದಿದೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವ, ಸಂಭ್ರಮಿಸುವ, ಜೀವಿಸುವಂತಹ ಸರಳ, ಶಾಂತ ಸ್ವಭಾವ, ಕ್ರಿಯಾತ್ಮಕ, ರಚನಾತ್ಮಕ, ಭಾವನಾತ್ಮಕ, ಸ್ಥಿರ ಆಲೋಚನೆ, ನಂಬಿಕೆಗೆ ಅರ್ಹವಾದಂತಹ ಬ್ಯೂಟಿಫುಲ್ ವೃಷಭ ರಾಶಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಗೆಲುವನ್ನು ಸಾಧಿಸಲು, ಸುಖವಾಗಿರಲು, ನಿಮ್ಮ ಜೀವನವೆಂಬ ಯುದ್ಧವನ್ನು ಗೆಲ್ಲಲು ಯಾವ 5 ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇನೆ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮೊದಲನೆಯ ಪ್ರತಿಜ್ಞೆ, ವೃಷಭ ರಾಶಿಯವರು ನಿಮ್ಮ ಮನಸ್ಸಿನಲ್ಲಿ ಅನಿಸಿದ್ದನ್ನು ಬೇರೆಯವರಿಗೆ ನೇರವಾಗಿ ಹೇಳಬಾರದು. ಬೇರೆಯವರು ತಪ್ಪು ಮಾಡಿದಾಗ ಅವರ ತಪ್ಪು ಮಾತ್ರ ನಿಮಗೆ ಕಾಣಿಸುತ್ತದೆ. ನೀವು ಸಡನ್ನಾಗಿ ಅವರ ತಪ್ಪನ್ನು ಅವರಿಗೆ ನೇರವಾಗಿ ಹೇಳಿದರೆ ಅವರು ಯಾವುದೇ ಕಾರಣಕ್ಕೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ. ಬದಲಾಗಿ 4 ಜನರನ್ನು ಸೇರಿಸಿ ನಿಮ್ಮ ಮನಸ್ಸಿನ ಮಾತನ್ನು ಅವರಿಗೆ ಹೇಳಿ ರಾಜಕಾರಣಿಗಳ ರೀತಿ ತಲುಪಿಸಬೇಕಾಗುತ್ತದೆ. ಆಗ ನಿಮ್ಮ ಮಾತಿಗೆ ಬೆಲೆ ಸಿಗುವುದು. ಆದ್ದರಿಂದ ನಿಮ್ಮ ಮನಸ್ಸಿಗೆ ಅನ್ನಿಸಿದ್ದನ್ನು ಯಾರಿಗೂ ಡೈರೆಕ್ಟಾಗಿ ವ್ಯಕ್ತಪಡಿಸುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ವೃಷಭ ರಾಶಿಯವರು ಅಂದುಕೊಂಡಿರುವುದು 99% ಕರೆಕ್ಟ್ ಆಗಿಯೇ ಇರುತ್ತದೆ. ಆದರೆ ಬೇರೆಯವರಿಗೆ ನಿಮ್ಮ ಅಭಿಪ್ರಾಯಗಳು ತಪ್ಪಾಗಿಯೇ ಕಾಣುವುದು. ಆದ್ದರಿಂದ ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನು ಅವರ ಮುಂದೆ ನೇರವಾಗಿ ವ್ಯಕ್ತಪಡಿಸುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ. ನೀವು ಈ ರೀತಿ ಮಾಡಿದ್ದೇ ಆದಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗುತ್ತದೆ ಮತ್ತು ಟೈಮನ್ನು ವೇಸ್ಟ್ ಮಾಡಿಕೊಳ್ಳದೆ ನಿಮ್ಮ ಗುರಿ ಹಾಗೂ ಉದ್ದೇಶಗಳ ಕಡೆ ಫೋಕಸ್ಡ್ ಆಗಿ ಇರಬೇಕಾಗುತ್ತದೆ. ವೃಷಭ ರಾಶಿಯವರು ಕೈಗೊಳ್ಳಬೇಕಾದಂಥ 2ನೇ ಪ್ರತಿಜ್ಞೆ, ನಿಮಗೆ ಕಲೆ, ಸಾಹಿತ್ಯ, ಸಂಗೀತ, ಕ್ರಿಯೇಟಿವಿಟಿ ದೈವದತ್ತವಾಗಿ ಒಲಿದು ಬಂದಂತಹ ವರವಾಗಿದೆ. ವೃಷಭ ರಾಶಿಯವರು ಒಂದು ಬ್ರಷ್ ಹಿಡಿದು ಡ್ರಾಯಿಂಗ್ ಮಾಡಲು ಪ್ರಾರಂಭ ಮಾಡಿದರೆ ಕೇವಲ ಡ್ರಾಯಿಂಗ್ ಮಾಡೋದೇ ಅಲ್ಲ, ಆ ಚಿತ್ರಕ್ಕೆ ಬರೀ ಬಣ್ಣವನ್ನು ತುಂಬದೆ ತನ್ನ ಭಾವನೆ ಎಂಬ ಬಣ್ಣ ತುಂಬಿ ಬಹಳ ಪ್ರೀತಿಯಿಂದ ಆ ಚಿತ್ರಕ್ಕೆ ಜೀವವನ್ನು ತುಂಬುತ್ತೀರಾ. ತುಂಬ ಹ್ಯಾಪಿಯಾಗಿದ್ದಾಗ ಹ್ಯಾಪಿ ಸಾಂಗ್, ಮೂಡ್ ಸ್ವಿಂಗ್ಸ್ ಆದಾಗ ಸ್ಯಾಡ್ ಸಾಂಗ್, ಈ ರೀತಿ ಒಂದು ಬ್ಯೂಟಿಫುಲ್ ಪ್ಲೇಲಿಸ್ಟನ್ನು ಇಟ್ಕೊಂಡಿರ್ತೀರ.
ವೃಷಭ ರಾಶಿಯವರು ಈ ರೀತಿ ಕ್ರಿಯೇಟಿವಿಟಿ ತುಂಬಿರುವಂತಹ ನೀವು ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ನಿಮಗೆ ಸಿಗಲಿ ಅಥವಾ ಒಂದು ಜಾಬ್ ಇಂಟರ್ವ್ಯೂ ಅಟೆಂಡ್ ಆಗಬೇಕು ಅಂದ್ಕೊಂಡಿದ್ದೀರಾ. ಆ ವಿಚಾರಗಳನ್ನು ಯಾರಿಗೂ ಹೇಳದೆ ಆ ಇಂಟರ್ವ್ಯೂವನ್ನು ಅಟೆಂಡ್ ಮಾಡಿ. ಇಲ್ಲದಿದ್ದರೆ ನಿಮಗೆ ಬಂದಿರುವಂತಹ ಬಿಸ್ನೆಸ್ ಆಫರ್ಗಳು, ಆ ಜಾಬ್ ನಿಮ್ಮ ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ವೃಷಭ ರಾಶಿಯವರಿಗೆ 2ನೇ ಭಾವದಲ್ಲಿ ಮಿಥುನ ರಾಶಿ ಬಂದಿರುವುದರಿಂದ ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ. ನಿಮ್ಮ ಪ್ಲ್ಯಾನ್ಸ್ಗಳನ್ನು, ನಿಮ್ಮ ಸಕ್ಸಸ್ಗಳನ್ನು ಯಾರಿಗಾದರೂ ಹೇಳಿದರೆ ಬಹಳ ಬೇಗ ಗಾಸಿಪ್ಗಳ ರೀತಿ ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ನಿಮಗೆ ದೃಷ್ಟಿಯಾಗುವಂತಹ ಚಾನ್ಸಸ್ ತುಂಬಾ ಇದೆ. ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಅರ್ಧದಲ್ಲಿಯೇ ನಿಂತು ಹೋಗಬಹುದು. ಆದ್ದರಿಂದ ನಿಮ್ಮ ಕೆಲಸ ಮುಗಿಯುವವರೆಗೂ ಆ ವಿಚಾರಗಳನ್ನು ಬಹುತೇಕ ಸೀಕ್ರೆಟ್ ಆಗಿ ಇಡುವಂತಹ ಸಂಕಲ್ಪವನ್ನು ಮಾಡಿ. ವೃಷಭ ರಾಶಿಯವರು ಮಾಡಬೇಕಾಗಿರುವಂತಹ 3ನೇ ಪ್ರತಿಜ್ಞೆ, ನೀವು ಪರ್ಸ್ನಲ್ ಲೈಫಲ್ಲೇ ಆಗಲಿ ಅಥವಾ ಪ್ರೊಫೆಷ್ನಲ್ ಲೈಫಲ್ಲೇ ಆಗಲಿ, ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿಯೇ ಆಗಲಿ ಮೈಯೆಲ್ಲ ಕಣ್ಣಾಗಿ ಬಹಳ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದಲ್ಲಿ ನೀವು ಹಿಡಿದಂಥ ಕೆಲಸದಲ್ಲಿ ಸಕ್ಸಸ್ 100% ಗ್ಯಾರಂಟಿ. ನೀವು ಕೆಲಸ ಮಾಡುವಾಗ ಮೈ ಮರೆತರೆ, ನಿಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆದರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಡಿಲೇ ಆಗುತ್ತವೆ. ಮೊದಲೇ ವೃಷಭ ರಾಶಿಯವರು ನಿಧಾನವಾಗಿ ಬಹಳ ಪರ್ಫೆಕ್ಟ್ ಆಗಿ ಕೆಲಸ ಮಾಡುವವರು. ಆದರೆ ಬಹಳ ಕೇರ್ಫುಲ್ ಆಗಿ ಮೈಯೆಲ್ಲ ಕಣ್ಣಾಗಿದ್ದು ಕೆಲಸಗಳನ್ನು ಪರ್ಫೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಮಾಡುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. 4ನೆಯ ಪ್ರತಿಜ್ಞೆ, ವೃಷಭ ರಾಶಿಯ ಅಧಿಪತಿ ಸಂಪತ್ತಿಗೆ ಅಧಿದೇವತೆ ಆದಂತಹ ಶುಕ್ರಗ್ರಹ ಹಾಗೂ ಚಂದ್ರಗ್ರಹ ಉಚ್ಚವಾಗುವಂತಹ ರಾಶಿ. ಆದ್ದರಿಂದ ನೀವು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಪೂರ್ಣ ಮನಸ್ಸಿನಿಂದ ಬಹಳ ಕ್ಯಾಲ್ಕುಲೇಟಿವ್ ಆಗಿ ಉಳಿತಾಯ ಮಾಡುತ್ತೀರಾ. ನಿಮ್ಮ ಕುಟುಂಬದವರೇ ಆಗಲಿ, ಸ್ನೇಹಿತರೇ ಆಗಲಿ, ಸಂಬಂಧಿಕರೇ ಆಗಲಿ ನಿಮ್ಮನ್ನು ಜಿಪುಣರು ಎಂದರೂ ತಲೆಕೆಡಿಸಿಕೊಳ್ಳಬೇಡಿ. ನೀವು ಹಣವನ್ನು ಸಂಗ್ರಹಿಸುವ ಗುಣವನ್ನು ಬಿಟ್ಟುಕೊಡಬೇಡಿ. ನೀವು ಪೂರ್ಣ ಮನಸ್ಸಿನಿಂದ ಹಣವನ್ನು ಉಳಿತಾಯ ಮಾಡಿದರೆ ಆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ನೀವು ಬಹಳ ಬೇಗ ಶ್ರೀಮಂತರಾಗಿ ಸಂತೋಷವಾಗಿರಬಹುದು. ನಿಮ್ಮ ಮನಸ್ಸಿಗೆ ಅನ್ನಿಸಿದ ಹಾಗೆ ಮಾಡಿ. ವೃಷಭ ರಾಶಿಯವರು ಎಲ್ಲರ ಸಲಹೆಗಳನ್ನು ತೆಗೆದುಕೊಳ್ತೀರಾ. ಆದರೆ ನೀವು ಜಾಬ್ ಮಾಡುವುದು ಮಾತ್ರ ನಿಮ್ಮ ಬುದ್ಧಿಗೆ, ನಿಮ್ಮ ಮನಸ್ಸಿಗೆ ತೋಚಿದ್ದೇ ಮಾಡೋದು. ನಿಮ್ಮ ತನವನ್ನು, ಹಣದ ಉಳಿತಾಯವನ್ನು ಬಿಟ್ಟುಕೊಡಬೇಡಿ. ವೃಷಭ ರಾಶಿಯವರಿಗೆ ಗೊತ್ತಿದೆ ಎಷ್ಟು ಹಣವನ್ನು ಯಾವ ಸಮಯದಲ್ಲಿ ಖರ್ಚು ಮಾಡಬೇಕು, ಯಾರಿಗೆ ಖರ್ಚು ಮಾಡಬೇಕು ಎಂದು ತಿಳಿದಿರುವಂತಹ ಬುದ್ಧಿವಂತರಾಗಿರುತ್ತೀರಾ. 5ನೇಯದಾಗಿ, ನಿಮ್ಮ ಜೀವನದಲ್ಲಿ ಪ್ರೀತಿ, ವೈವಾಹಿಕ ಜೀವನ, ಬಿಸ್ನೆಸ್, ಜಾಬ್, ಎಜುಕೇಷನ್ ಯಾವುದೇ ವಿಚಾರ ಆದರೂ ಸರಿ, ನಿಮ್ಮ ಮನಸ್ಸಿಗೆ 100% ಅನಿಸಿದರೆ ಮಾತ್ರ ಆ ನಿರ್ಧಾರಗಳನ್ನು ಪೂರ್ತಿ ಮನಸ್ಸಿನಿಂದ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ. ಆ ಕೆಲಸದಲ್ಲಿ 100% ಸಕ್ಸಸ್ ಪಡೆಯುತ್ತೀರಾ. ನಿಮ್ಮ ಮನಸ್ಸಿಗೆ 50%, 90%, 99% ಅನಿಸಿದರೂ ಈ ಕೆಲಸಕ್ಕೆ ಕೈ ಹಾಕಬೇಡಿ. ಬೇರೆಯವರ ಒತ್ತಡಕ್ಕೆ ಮಣಿದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸಾಕ್ಷಾತ್ ಶಿವ ಹಾಗೂ ಲಕ್ಷ್ಮಿಯ ಅನುಗ್ರಹವಿರುವಂತಹ ರಾಶಿ ವೃಷಭ ರಾಶಿ. ಆದ್ದರಿಂದ ವೃಷಭ ರಾಶಿಯವರು ನೀವು ಕುಳಿತುಕೊಂಡೇ ಯಶಸ್ಸನ್ನು ಪಡೆಯಬಹುದು. ನೀವು ಕಷ್ಟಪಟ್ಟು ಅಲೆದಾಟ ಮಾಡುವ ಅಗತ್ಯವೇ ಇಲ್ಲ. ಆದರೆ ಯಾವುದೇ ಕೆಲಸ ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಯಶಸ್ಸನ್ನು ಪಡೆಯುತ್ತೀರಾ. ಈ 5 ಪ್ರತಿಜ್ಞೆಗಳನ್ನು ಪಾಲಿಸಿ ನೋಡಿ. ನಿಮ್ಮ ಜೀವನದ ನೀವು ಅಂದುಕೊಂಡಂತಹ ಗುರಿ ಉದ್ದೇಶಗಳ ಕಡೆ ಸಾಗುತ್ತೀರಾ ಹಾಗೂ ಸುಖವಾಗಿರುತ್ತೀರಾ. ನೀವು ಬಹಳ ಜಾಗರೂಕತೆಯಿಂದ ನಿಭಾಯಿಸಬೇಕು. ಇಲ್ಲದಿದ್ದರೆ ಬಂದ ಭಾಗ್ಯ ಕೈತಪ್ಪಿ ಹೋಗಬಹುದು. ಆ ದೊಡ್ಡ ಸಮಸ್ಯೆ ಬೇರೆ ಯಾವುದೂ ಅಲ್ಲ, ನಂಬಿಕೆ ದ್ರೋಹ. ಹೌದು, ನಿಮ್ಮ ಯಶಸ್ಸನ್ನು ಕಂಡು ನಿಮ್ಮ ಅತ್ಯಂತ ಹತ್ತಿರದ ವ್ಯಕ್ತಿಯೊಬ್ಬರು, ನೀವು ನನ್ನವರು ಎಂದು ನಂಬಿದ ಸ್ನೇಹರು ಅಥವಾ ರಕ್ತ ಸಂಬಂಧಿಕರೇ ನಿಮಗೆ ದೊಡ್ಡ ಮೋಸ ಮಾಡಲು ಪ್ರಯತ್ನ ಮಾಡುತ್ತಾರೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದ ವಿಚಾರದಲ್ಲಿ ನಿಮ್ಮನ್ನು ದಾರಿ ತಪ್ಪಿಸುವ, ನಿಮ್ಮ ಮೇಲೆ ಇಲ್ಲಸಲ್ಲದ ಅಪವಾದ ಹೊರಿಸುವ ಪ್ರಯತ್ನ ಬಲವಾಗಿ ನಡೆಯಲಿದೆ. ನಿಮ್ಮ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕದ್ದು ಅದನ್ನು ತಮಗಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮನ್ನು ಅತಿಯಾಗಿ ಹೊಗಳುವವರಿಂದ ಅತ್ಯಂತ ದೂರ ಇರಿ. ಈ ಸಮಯದಲ್ಲಿ ನೀವು ಎದುರಿಸುವ ದೊಡ್ಡ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನೀವು ಗೆಲ್ಲಲೇಬೇಕು. ಹಾಗಾದರೆ ಈ ನಂಬಿಕೆ ದ್ರೋಹದ ಪರೀಕ್ಷೆಯಿಂದ, ಈ ಕಠಿಣ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಇದಕ್ಕೆ ಬಹಳ ಸರಳವಾದ ಮತ್ತು ಶಕ್ತಿಶಾಲಿಯಾದ ಪರಿಹಾರವಿದೆ. ವೃಷಭ ರಾಶಿಯ ಅಧಿಪತಿ ಶುಕ್ರ
ನಿಮಗೆ ದೈವ ಬಲವನ್ನು ಕೊಡುವವಳು ಜಗನ್ಮಾತೆ ಮಹಾಲಕ್ಷ್ಮಿ. ಈ ಪರಿಹಾರವನ್ನು ನೀವು ತಪ್ಪದೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ಕುಳಿತು ದೇವಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಅಥವಾ ಲಲಿತಾ ಸಹಸ್ರನಾಮವನ್ನು ಕೇಳಿ ಅಥವಾ ಪಠಿಸಿ. ಇವೆರಡೂ ಸಾಧ್ಯವಾಗದಿದ್ದರೆ ಕನಿಷ್ಠ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂಬ ಮಂತ್ರವನ್ನು 108 ಬಾರಿ ಸ್ಪಷ್ಟವಾಗಿ ಜಪ ಮಾಡಿ. ಹಾಗೂ ಪ್ರತಿ ಶುಕ್ರವಾರ ನಿಮ್ಮ ಕೈಲಾದಷ್ಟು ಒಬ್ಬ ಬಡ ಹೆಣ್ಣು ಮಗಳಿಗೆ ಅಥವಾ ನಿಮ್ಮ ತಾಯಿಯ ಸಮಾನರಾದವರಿಗೆ ಸಿಹಿ ತಿಂಡಿಯನ್ನು, ಉದಾಹರಣೆಗೆ ಹಾಲು ಪಾಯಸ ನೀಡಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಈ ಸಣ್ಣ ಪರಿಹಾರ ನಿಮ್ಮ ಸುತ್ತಲೂ ಒಂದು ದೈವಿಕ ಕವಚವನ್ನು ನಿರ್ಮಿಸುತ್ತದೆ. ಯಾವ ಶತ್ರುವೇ ಆಗಲಿ, ಎಂತಹ ನಂಬಿಕೆ ದ್ರೋಹದ ಆಲೋಚನೆಯೇ ಆಗಲಿ ನಿಮ್ಮನ್ನು ಏನು ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ನಿಮಗಾಗಿ ತೋಡಿದ ಹಳ್ಳದಲ್ಲಿ ಅವರೇ ಬೀಳುತ್ತಾರೆ. ವೃಷಭ ರಾಶಿಯವರೇ, ನಿಮ್ಮ ಜೀವನ ಪಾತಾಳಕ್ಕಲ್ಲ, ಯಶಸ್ಸಿನ ಉತ್ತುಂಗಕ್ಕೇರುವುದು ಖಚಿತ. ನಿಮ್ಮ ಕಷ್ಟದ ದಿನಗಳು ಸಂಪೂರ್ಣವಾಗಿ ಮುಗಿದವು. ಇದು ನಿಮ್ಮ ಸಮಯ. ನಿಮ್ಮ ಇಷ್ಟ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ಜಯ ನಿಮ್ಮದೇ. ಶುಭವಾಗಲಿ. ಮರೆಯದೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.